गरीब साध साध सब नेक हैं, आप अपनी ठोरी। जो सतलोक ले जावेंगे वो साधु कोई और। ಯಾರು ನೀರು ಮತ್ತು ನೀಮಾ ಹೆಸರಿನ ನೇಕಾರರೇನಿದ್ದರು ಅವರು ಅದೇ ಜನ್ಮದಲ್ಲಿ ಬ್ರಾಹ್ಮಣರಾಗಿದ್ದರು. ಗೌರಿ ಶಂಕರ್ ಮತ್ತು ಸರಸ್ವತಿ ಅವರ ಹೆಸರಾಗಿತ್ತು. ಮುಸಲ್ಮಾನರು ಅವರನ್ನು ಬಲವಂತದಿಂದ ಬೈ ಫೋರ್ಸ್ ಅವರನ್ನು ಮುಸಲ್ಮಾನರನ್ನಾಗಿಸಿದ್ದರು. ಹಿಂದೂಗಳು ಅವರನ್ನು ತಮ್ಮ ಜಾತಿಯಿಂದ ಹೊರಹಾಕಿದ್ದರು. ಹಾಗೂ ಮೊದಲು ಅವರ ಜೀವನವು ಕಥೆ ಹೇಳಿ ಪ್ರಾಪ್ತವಾದ ದಕ್ಷಿಣೆಯಿಂದ ನಡೆಯುತ್ತಿತ್ತು. ಅದು ನಿಂತು ಹೋಯಿತು. ಅದಕ್ಕೆ ಅವರು ನೇಕಾರ ಕೆಲಸವನ್ನು ಆರಂಭಿಸಿದ್ದರು ಮತ್ತು ಆ ಕಾರಣದಿಂದ ಅವರು ನೇಕಾರರೆಂದು ಕರೆಯಲ್ಪಟ್ಟರು. ಮೊದಲು ಅವರು ಶಿವನ ಪೂಜಾರಿಯಾಗಿದ್ದರು ಬ್ರಾಹ್ಮಣರಾಗಿದ್ದಾಗ. ನಂತರ ಮುಸಲ್ಮಾನರಾಗಿದ್ದರೂ ಕೂಡ ಭಗವಂತ ಶಿವನ ನೆನಪು ಅವರಿಗೆ ಕಾಡುತ್ತಿತ್ತು. ಅದಕ್ಕೆ ಭಗವಂತ ಶಿವನಲ್ಲಿ ವಿನಂತಿಸಿದ್ದರು. ನೀರು ಮತ್ತು ನೀಮ ಅಂದ್ರೆ, ಹೇ ಭಗವಂತ, ಹೇ ಶಿವನೇ, ಮೊದಲಂತೂ ನಮಗೆ ಸಂತಾನವಿರಲಿಲ್ಲ. ನೀವು ದಯೆ ತೋರಿ ಕಮಲದ ಹೂವಿನ ಮೇಲೆ ಈ ಬಾಲಕನನ್ನು ನೀಡಿದ್ದೀರಿ. ಈಗ ಇವನೇನು ತಿನ್ನುತ್ತಿಲ್ಲ. 25 ದಿನಗಳಾದವು. ಮುಖದ ಕಡೆ ನೋಡುತ್ತಾರೆ ಮತ್ತು ಅಳುತ್ತಾರೆ. ಆಗ ಪರಮಾತ್ಮನ ಪ್ರೇರಣೆಯಿಂದ ಭಗವಂತ ಶಿವ ಅಲ್ಲಿಗೆ ಬಂದರು ಮತ್ತು ಪರಮಾತ್ಮನನ್ನು ಕೈಗಳಲ್ಲಿ ತೆಗೆದುಕೊಂಡು ಹೇಳಿದರು, ನಿಮ್ಮ ಮಗುವನ್ನು ತೋರಿಸಿ ಎಂದು. ಒಬ್ಬ ಸಾಧು ರೂಪದಲ್ಲಿ ಬಂದರು ಶಿವ ಮತ್ತು ಪರಮಾತ್ಮನನ್ನು ಮಡಿಲಲ್ಲಿ ತೆಗೆದುಕೊಂಡಾಗ ಕಬೀರ ಪರಮೇಶ್ವರ ಹೇಳಿದರು, ಹೇ ಮಹಾತ್ಮರೇ, ಇವರಿಗೆ ಹೇಳಿ ಹಸುವನ್ನು ಕರೆದುಕೊಂಡು ಬನ್ನಿ ಎಂದು. ಅದರ ಮೇಲೆ ನಿಮ್ಮ ಆಶೀರ್ವಾದ ಭರಿತ ಕೈ ಇಡಿ ಹಸುವಿನ ಮೇಲೆ. ಆ ಕಡಸು ಹಸು ಹಾಲು ಕೊಡುತ್ತದೆ. ಆ ಹಾಲನ್ನು ಕುಡಿಯುತ್ತೇನೆ. ಹಾಗೆಯೇ ಮಾಡಲಾಯಿತು. ಪುಣ್ಯಾತ್ಮರೇ, ಇದು ಇಂದಿನಿಂದ 600 ವರ್ಷಗಳ ಮೊದಲು ಘಟಿಸಿದ ಘಟನೆಯಾಗಿದೆ. ಇಂದಿನ ಯಾವುದೋ ಲೋಕವೇದವಲ್ಲ, ದಂತಕಥೆಯಲ್ಲ. ದಾಸನು ನಿಮಗೆ ಹೇಳುತ್ತಿರುವುದು ಒಂದಂತೂ ನೀವು ನಿಶ್ಚಿತರಾಗಿರಬೇಕು. ಈ ದಾಸನು ಹೇಳುವ ವಚನಗಳು ಅಪ್ರಮಾಣಿತ ಆಗಿರುವುದಿಲ್ಲವೆಂದು. ಅವು ಪ್ರಮಾಣಿತವಾಗಿರುತ್ತವೆ ಮತ್ತು ಈಗ ನಿಮಗೆ ತೋರಿಸುತ್ತೇವೆ. ಈಗ ನೋಡಿರಂತೆ, ಇದು ಕಬೀರ್ ಸಾಗರ್ ಇದೆ. ಇಂದಿನಿಂದ 600 ವರ್ಷಗಳ ಮೊದಲು ಆದರಣೀಯ ಧರ್ಮದಾಸ್ ಸಾಹೇಬರು ಪರಮಾತ್ಮನ ಪ್ರಿಯ ಆತ್ಮ ಆಗಿದ್ದರು. ಅವರು ಬರೆದಿದ್ದರು. ಏನೆಲ್ಲ ಘಟನೆಗಳು ಭಗವಂತನೊಂದಿಗೆ ಘಟಿಸಿದವು ಹಾಗೂ ಪರಮಾತ್ಮನು ಅವರಿಗೆ ಹೇಳಿದ ಸೃಷ್ಟಿ ರಚನೆ ಮತ್ತು ಯಾವ ರೀತಿ ತನ್ನ ಪಾಲನೆಯ ಲೀಲೆ ಎಲ್ಲವನ್ನು ಹೇಳಿದ್ದರು. ಇದನ್ನು ಆ ಸಮಯದಲ್ಲಿ ಬರೆಯಲಾಗಿತ್ತು 600 ವರ್ಷಗಳ ಮೊದಲು. ಮತ್ತು ಇಂದು ನಮ್ಮ ಸದ್ಗ್ರಂಥ ಕಬೀರ್ ಸಾಗರದಿಂದ ನಿಮಗೆ ಪ್ರಮಾಣಿತಗೊಳಿಸುತ್ತೇವೆ. ನೋಡಿರಂತೆ, ಇದು ಕಬೀರ್ ಸಾಗರ್ ಸಂಪೂರ್ಣ 11 ಭಾಗ. ಖೇಮ್ರಾಜ್ ಶ್ರೀ ಕೃಷ್ಣದಾಸ್ ಪ್ರಕಾಶನ್, ಮುಂಬೈ. ಇದನ್ನು ನೋಡಿ. ಇದು ಕಬೀರ್ ಪಂಥಿಯವರಿಂದಲೇ ಪ್ರಕಾಶಿತವಾಗಿದೆ. ಕಬೀರ್ ಪಂಥಿ ಭಾರತ್ ಪಥಿಕ್ ಸ್ವಾಮಿ ಯುವಲಾನಂದ ಬಿಹಾರಿ ಮೂಲಕ ಪರಿಷ್ಕೃತ. ಮುದ್ರಕ ಹಾಗೂ ಪ್ರಕಾಶಕರು ಖೇಮ್ರಾಜ್ ಶ್ರೀ ಕೃಷ್ಣದಾಸ್. ಅಧ್ಯಕ್ಷ ಶ್ರೀ ವೆಂಕಟೇಶ್ವರ ಪ್ರೆಸ್, ಖೇಮ್ರಾಜ್ ಶ್ರೀ ಕೃಷ್ಣದಾಸ್ ಮಾರ್ಗ್, ಮುಂಬೈ. ಇದು ಹೀಗೆ, ಸರಿನಾ? ಈಗ ನಿಮ್ಮನ್ನು ಕರೆದೊಯ್ಯುತ್ತೇವೆ 74ನೇ ಪುಟಕ್ಕೆ. ಪುಟ ಸಂಖ್ಯೆ 74. ಅಂದ್ರೆ ಈಗ ಸ್ವಲ್ಪ ಮೌಖಿಕ ಹೇಳುತ್ತೇನೆ. ಪರಮಾತ್ಮ ನವಜಾತ ಶಿಶುವಿನ ರೂಪ ಧಾರಣೆ ಮಾಡಿ ಕಮಲದ ಹೂವಿನ ಮೇಲೆ ಪ್ರಕಟರಾಗಿದ್ದರು. ನೀರು ಮತ್ತು ನೀಮ ಇವರು ನೇಕಾರರಾಗಿದ್ದರು, ದಂಪತಿಯಾಗಿದ್ದರು, ಪತಿ ಪತ್ನಿ ಇದ್ದರು. ನೀರು ಪತಿಯ ಹೆಸರು, ನೀಮ ಅವನ ಪತ್ನಿಯದ್ದು. ಈಗ ಮಗು ಏನನ್ನೂ ತಿಂದಿರಲಿಲ್ಲ ಕೆಲವು ದಿನಗಳ ತನಕ. ಹಾಗಾಗಿ ರಾಮಾನಂದರ ಬಳಿ ಆ ನೀರು ಹೋದ. ಏಕೆಂದರೆ ತೊಂದರೆಯಾದಾಗ ಸಾಧು ಸಂತರಿಂದಲೇ ಸಲಹೆಯನ್ನು ಪಡೆಯುತ್ತಿದ್ದರು. ಆಗ ಸ್ವಾಮಿ ರಾಮಾನಂದರನ್ನು ಒಬ್ಬ ದೊಡ್ಡ ಮಹಾಪುರುಷ, ವಿದ್ವಾನ ಪುರುಷರೆಂದು ನಂಬಲಾಗುತ್ತಿತ್ತು. ವೇದಗೀತೆ ಮತ್ತು ಪುರಾಣಗಳದ್ದು ಮತ್ತು ಬಹಳ ಸುಪ್ರಸಿದ್ಧ ಮಹಾತ್ಮ, ಮಹರ್ಷಿ ಎಂದು ಕರೆಯಲ್ಪಡುತ್ತಿದ್ದರು. ಪಂಡಿತರಿದ್ದರು. ಪಂಡಿತರು ಆ ಸಮಯದಲ್ಲಿ ಬ್ರಾಹ್ಮಣ ಗುರುಗಳು ಬೇರೆ ಜಾತಿಯವರನ್ನು ಶಿಷ್ಯರಾಗಿಸಿಕೊಳ್ಳುತ್ತಿರಲಿಲ್ಲ. ಆದರೆ ಉಪಾಯವನ್ನು ಅವಶ್ಯ ಹೇಳುತ್ತಿದ್ದರು.
ಈಗ ನೋಡಿ, ಇದು ಕಬೀರ್ ಸಾಗರ್ ಆಗಿದೆ. ಇದರ 74ನೇ ಪುಟದಲ್ಲಿ ಜ್ಞಾನ ಸಾಗರ್, ಈ ಬ್ರಾಕೆಟ್ನಲ್ಲಿ ಇರುವುದು 74ನೇ ಪುಟ, ಮತ್ತು ಇದು ಜ್ಞಾನ ಸಾಗರ್ ಒಂದು ಚಾಪ್ಟರ್ ಇದೆ. ಬರೆದಿದೆ, ಸುನ್ ಜುಲ್ಹಾ ಮನ್ ಭಯೋ ಆನಂದ, ಜಿಮಿ ಚಕೋರ್ ಪಾಯೋ ನಿಶಚಂದ. ಅಂದ್ರೆ ಆ ನೇಕಾರನು ಪರಮಾತ್ಮನನ್ನು ಪಡೆದು ಎಷ್ಟು ಖುಷಿಯಾದ ಅಂದ್ರೆ ಚಕೋರ ಪಕ್ಷಿಯು ಚಂದ್ರನನ್ನು ನೋಡಿ ಆಗುವಷ್ಟು. ಲೇ ಸುತ್ತ ಚಲೆ ಹರ್ಷ ಮನ್ ಕೀನ್ಹ ಔರ್ ತಾಸೋ ಪುನ್ ಅಸ್ ಬೋಲ್ ಹಿ ಲೀನ್ಹ, सुत काशी को ले चले लोग देखण तह आओ, अन्न पानी भक्ष नहीं अन्न पानी खावे नहीं जुला शोक मनावे. ಯಾವಾಗ ಪರಮಾತ್ಮನನ್ನು ನೀರು ನೀಮ ಎತ್ತಿಕೊಂಡು ಬಂದರೋ ಎಷ್ಟು ಸುಂದರ ಶರೀರವಿತ್ತು ಪರಮಾತ್ಮನದು. ಅಂದರೆ ಯಾವುದೇ ಮಗು ಅವರಂತೆ ಸುಂದರವಿರಲಿಲ್ಲ. ಈ ಕಾರಣದಿಂದ ಅಕ್ಕಪಕ್ಕ ನಗರದ ಎಲ್ಲಾ ಜನರು ಅವರನ್ನು ನೋಡಲು ಬರತೊಡಗಿದರು. ಮತ್ತು ನೀರು ಮತ್ತು ನೀಮಗೆ ಚಿಂತೆಯಾಗಿತ್ತು, ಬಾಲಕ ಏನು ತಿನ್ನುತ್ತಿಲ್ಲ, ಇವನು ಕೆಲವೇ ದಿನಗಳ ಅತಿಥಿಯಾಗಿದ್ದಾನೆಂದು. ಇದರಿಂದ ದುಃಖಿಯಾಗಿದ್ದರು. ನೋಡಿ, ಸುತ್ ಕಾಶಿ ಕೋ ಲೇ ಚಲೆ ಲೋಗ್ ದೇಖಣ್ ತಹ ಆವ್ ಅನ್ನ ಪಾನಿ ಭಕ್ಷೆ ನಹಿ ಜುಲ್ಹಾ ಶೋಕ ಮನಾವೆ. ಏನೂ ತಿನ್ನುತ್ತಿರಲಿಲ್ಲ, ಅದಕ್ಕೆ ನೇಕಾರ ದುಃಖಿಯಾಗುತ್ತಿದ್ದ. ತಬ ಜುಲ್ಹಾ ಮನ್ ಕೀನ್ ತಿವಾನ ರಾಮಾನಂದ ಸೋ ಕಹಿ ಉತ್ಪಾನ. ಸ್ವಾಮಿ ರಾಮಾನಂದರ ಬಳಿ ಹೋಗಿ ಎಲ್ಲ ಕಥೆಯನ್ನು ಹೇಳಿದನು. ಮೈ ಸುತ್ತಪಾಯೋ ಬಡ ಗುಣವಂತ ಕಾರಣ ಕೋನ್ ಭಕೆ ನಹಿ ಸಂತ. ಹೇ ಮಹಾತ್ಮರೇ, ಏನು ಕಾರಣ, ಇವನೇನು ತಿನ್ನುತ್ತಿಲ್ಲ. ರಾಮಾನಂದ ಧ್ಯಾನ ತಬ ಧಾರ ಜುಲ್ಹಾ ಸೋ ತಬ್ ವಚನ್ ಉಚಾರ. ಈ ಕೆಳಗಿನಂತೆ ಹೇಳಿದ್ದರು ಆ ನೇಕಾರನಿಗೆ. ಪೂರ್ವ ಜನ್ಮತೆ ಬ್ರಾಹ್ಮಣ ಜಾತಿ ಔರ್ ಹರಿಸೇವಾ ಕೀನ್ಹಿ ಭಲಿ ಭಾಂತಿ, कुछ तव सेवा हरि की चूका ताते भयो जुल्हा का रूपा. प्रीति प्रभु गह तोर लीनी ತಾತೆ ಉದ್ಯಾನ ಮೇ ಸುತ ತೋಹಿ ದೀನ್ಹ. ನೀನು ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣನಿದ್ದೆ, ಭಗವಂತನ ಭಕ್ತಿಯನ್ನು ಮರೆತೆ. ಏನೋ ತಪ್ಪಾಗಿತ್ತು ನಿನ್ನಿಂದ, ಆ ಕಾರಣದಿಂದ ನೀನು ಬ್ರಾಹ್ಮಣನಿಂದ ನೇಕಾರನಾದೆ. ಮತ್ತು ನಿನ್ನ ಆ ಪ್ರೀತಿಯನ್ನು ಕಂಡು ಭಗವಂತನು ನಿನಗೆ ವನದಲ್ಲಿ ಈ ಪುತ್ರನನ್ನು ಕೊಟ್ಟಿದ್ದಾನೆ. ಪ್ರೀತಿ ಪ್ರಭು ಗಹೆ ತೋರ್ಲಿನ್ಹ ತಾತೆ ಉದ್ಯಾನ ಮೇ ಸುತ ತೋಹಿ ದೀನ್ಹ. ಈಗ ಇದು ನೂರಿ ಅಲ್ಲ, ನೀರು ಆಗಿದೆ. ಇದು ಮಿಸ್ಪ್ರಿಂಟ್ ಆಗಿದೆ ಕೆಲವು ಜಾಗದಲ್ಲಿ. ಹೇ ಪ್ರಭು ಜಸ್ ಕೀನ್ಹೋ ತಸ್ ಪಾಯೋ. ಈಗ ನೀರು ಹೇಳುತ್ತಾನೆ, ನೇಕಾರ, ನಾನು ಮಾಡಿದಕ್ಕೆ ಫಲವಂತೂ ನನಗೆ ಸಿಕ್ತು. ಅವ್ರ ಆರತ ಹೋತೋ ದರ್ಶನ್ ಆಯ. ಸಂಕಟದಲ್ಲಿ ನಾನು ನಿನ್ನ ಬಳಿ ಬಂದಿರುವೆನು. ಅಸೋ ಕಹಿಯೇ ಉಪಾಯ ಗುಸಾಯಿ ಬಾಲಕ ಕ್ಷುದ್ರಾವಂತ ಕುಚ ಖಾಯಿ. ರಾಮಾನಂದ ಅಸ ಯುಕ್ತಿ ವಿಚಾರ ತುಮ್ ಸುತ್ತ ಕೋಯಿ ಜ್ಞಾನಿ ಅವತಾರ. ನಿಮ್ಮ ಪುತ್ರ ಯಾರೋ ವಿದ್ವಾನ ಪುರುಷನಾಗಿದ್ದಾನೆ. ಬಚ್ಚಿಯಾ ಜಾಹಿ ಬಯಲ ನಹಿ ಲಾಗ ಸೋಲೆ ಠಾಡ್ ಕರ್ತೆ ಹಿ ಆಗ. ಹೇಳುತ್ತಾನೆ, ಒಂದು ಕರುವನ್ನು ಕರೆತನ್ನಿ, ಅದಕ್ಕೆ ಎತ್ತು ಟಚ್ ಮಾಡಿರಬಾರದು, ಅಂದರೆ ಕಡಸು ಅನ್ಟಚ್ಡ್. ಬಚಿಯಾ ಜಾಯಿ ಬಯಲ ನಹಿ ಲಾಗ ಸೋಲೆ ಠಾಡ್ ಕರ್ತೆ ಹಿ ಆಗ. ಅವರ ಮುಂದೆ ನಿಲ್ಲಿಸಿ, ಆ ಮಗುವಿನ ಮುಂದೆ ಕಡಸು ಹಸುವನ್ನು ಕರೆತಂದು, दूध चले ते ही थलते दूध ही देव छिपाई और ಅಕ್ಷುಧಾವಂತ ಹೋವೆ ತಾ ತಾಕೋ ದೇಖ್ ಹವಾಯಿ. ಮತ್ತೆ ಅವನಿಗೆ ಕುಡಿಸಿಬಿಡು. ಜುಲ್ಹಾ ಏಕ್ ಬಚಿಯಾ ಲೇ ಆವ और ಚಲೋ ದೂತ್ कोई मरम न पावा. ಚಲೋ ದೂತ್ ಜುಲ್ಹಾ ಹರ್ಸಾನ ರಾಕ್ ಛಿಪಾಯಿ ಕಾಹೂ ನಹಿ ಜಾನ. ಈಗ ಇಲ್ಲಿ ದೂತ ಶಬ್ದವಿದೆ. ಇದರ ಲೇಖಕ ಏನಿದ್ದಾನೆ ಸ್ವಲ್ಪ ಇದರಲ್ಲಿ ಗೊಂದಲ ಮಾಡಿದ್ದಾನೆ. ಅಂದರೆ ಈ ಕಬೀರ ಪಂಥಿಗಳು ಹೆಚ್ಚು ಕಡಿಮೆ ಇದರಲ್ಲಿ ತಮ್ಮ ಬುದ್ಧಿಯಿಂದ ಮರಳಿ ಪ್ರಿಂಟ್ ಮಾಡುವ ಸಮಯದಲ್ಲಿ ಸ್ವಲ್ಪ ಪರಿವರ್ತನೆ ಮಾಡಲು ಪ್ರಯತ್ನಿಸಿದ್ದಾರೆ. ಈಗ ಆ ದೂತ ಯಾರಾಗಿದ್ದ? ಗರೀಬದಾಸ ಸಾಹೇಬರು ಊರು ಚುಡಾಣಿ ಜಿಲ್ಲೆ ಝಜ್ಜರ್ನವರಿಗೆ ಆ ಪರಮೇಶ್ವರರೇ ಪುನಃ ಬಂದು ಸಿಕ್ಕರು. ದಾಸನು ಹೇಳುತ್ತಿದ್ದಾನೆ, 3 ಪ್ರಕಾರದ ಸ್ಥಿತಿಯಿಂದ ಆ ಪರಮಾತ್ಮ ನಮ್ಮೆಲ್ಲರನ್ನು ಸಂಭಾಳಿಸುತ್ತಾನೆ, ತನ್ನ ಮಕ್ಕಳನ್ನು. ಮತ್ತು ಇದನ್ನೇ ಋಗ್ವೇದ ಮಂಡಲ 9ರ ಸೂಕ್ತಿ 1ರ ಮಂತ್ರ 8 ಪ್ರಮಾಣೀಕರಿಸುತ್ತದೆ. ಆ ಪರಮಾತ್ಮ 3 ಪ್ರಕಾರದ ಶರೀರವನ್ನು ಧಾರಣೆ ಮಾಡುತ್ತಾನೆ, ನಮ್ಮೆಲ್ಲರ ಧಾರಣೆ ಪೋಷಣೆ ಮಾಡಲು, ನಮ್ಮನ್ನು ಸಂಭಾಳಿಸಲು. 2ನೇ ಪ್ರಕಾರದ ಸ್ಥಿತಿಯನ್ನು ದಾಸ ನಿಮಗೆ ಕ್ಲಿಯರ್ ಮಾಡುತ್ತಿದ್ದಾನೆ, ಅಂದರೆ ಬಾಲಕ ರೂಪವನ್ನು ಧರಿಸಿ ಬರುತ್ತಾನೆ. ಮತ್ತು 3ನೇ ಪ್ರಕಾರದ ಸ್ಥಿತಿಯಲ್ಲಿ ಆ ಪರಮಾತ್ಮ ಬೇಕಾದಲ್ಲಿ ಬಯಸಿದಾಗ ಯಾವುದೇ ಸಾಧು ಮಹಾತ್ಮ ಸಂತನ ರೂಪದಲ್ಲಿ ಪ್ರಕಟನಾಗಿ ತನ್ನ ಪ್ರೀತಿಯ ಆತ್ಮಗಳಿಗೆ, ಒಳ್ಳೆಯ ಆತ್ಮಗಳಿಗೆ ಭೇಟಿಯಾಗಿ ಅವರಿಗೆ ತತ್ವಜ್ಞಾನದಿಂದ ಪರಿಚಿತಗೊಳಿಸುತ್ತಾರೆ ಮತ್ತು
ತಮ್ಮನ್ನು ತಾವು ಭಗವಂತನನ್ನು ಭಗವಂತನೆಂದು ಸಾಬೀತುಪಡಿಸಲು. ಏಕೆಂದರೆ ಕಾಲನು ಜ್ಞಾನವನ್ನು ಹುಸಿ ಮಾಡಿರುತ್ತಾನೆ, ಆಧ್ಯಾತ್ಮ ಜ್ಞಾನವನ್ನು ನಷ್ಟ ಮಾಡಿರುತ್ತಾನೆ. ಅದಕ್ಕೆ ತನ್ನ ಸಾಕ್ಷಿಗಳನ್ನು ತಯಾರು ಮಾಡುತ್ತಾನೆ. ಆ ಮಹಾಪುರುಷರನ್ನು ಸತ್ಯಲೋಕಕ್ಕೆ ಕರೆದೊಯ್ದು ಮರಳಿ ಬಿಡುತ್ತಾನೆ. ಹೀಗೆ ಆ ಮೂರನೇ ಪ್ರಕಾರದ ಸ್ಥಿತಿಯಲ್ಲಿ ಆ ಪರಮಾತ್ಮನು ಬರುತ್ತಾನೆ ಮತ್ತು ಆ ಪ್ರೀತಿ ಆತ್ಮಗಳಿಗೆ ಸಿಗುತ್ತಾರೆ. ಯಾರ್ಯಾರಿಗೆ ಸಿಕ್ಕರು ಈ ಕಲಿಯುಗದಲ್ಲಿ ದಾಸನ ನಾಲೆಜ್ನಲ್ಲಿ ಇರುವಂತೆ ಆದರಣೀಯ ಧರ್ಮದಾಸ್ ಸಾಹೇಬರಿಗೆ, ಆದರಣೀಯ ಮಲುಕದಾಸ ಸಾಹೇಬರಿಗೆ, ಆದರಣೀಯ ದಾದು ಸಾಹೇಬರಿಗೆ, ಆದರಣೀಯ ನಾನಕ್ ಸಾಹೇಬರಿಗೆ, ಸಿಖ್ ಧರ್ಮದ ಪ್ರವರ್ತಕರನ್ನು ಪರಮಾತ್ಮನು ಬಂದು ಸಿಕ್ಕರು. ಸತ್ಯಪುರುಷ ಸಿಕ್ಕರು. ಸತ್ಯಲೋಕದಿಂದ ಬಂದು ಎಲ್ಲಿ ಅವರು ಇರುತ್ತಾರೋ ಅಲ್ಲಿಂದ ನಡೆದು ಬರುತ್ತಾರೆ. ನೇರವಾಗಿ ಸಾಧು ಅಥವಾ ಜಿಂದಾ ಮಹಾತ್ಮನ ರೂಪವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಆದರಣೀಯ ಗರೀಬ್ ದಾಸ್ ಸಾಹೇಬರು ಊರು ಚೋಡಾಣಿ ಜಿಲ್ಲೆ ಝಜ್ಜರ್ ಹರಿಯಾಣದವರಿಗೆ, ಆದರಣೀಯ ಘೀಸಾ ದಾಸ್ ಸಾಹೇಬರು ಊರು ಖೇಕಡ ಜಿಲ್ಲೆ ಮೇರಠ್ ಉತ್ತರ ಪ್ರದೇಶದವರಿಗೆ. ಈ ಮಹಾಪುರುಷರಲ್ಲಿ ಪರಮಾತ್ಮನು ಆದರಣೀಯ ಗರೀಬ್ ದಾಸ್ ಸಾಹೇಬರಿಗೆ ಪುನಃ ಆ ಕಂಪ್ಲೀಟ್ ಸ್ಪಿರಿಚುವಲ್ ನಾಲೆಜ್ ಕೊಟ್ಟಿದ್ದಾರೆ. ಏತಕ್ಕಾಗಿ? ಏಕೆಂದರೆ ಕಾಲನು ಹೇಳಿದ್ದನು, ಎಲ್ಲಿಯ ತನಕ ಕಲಿಯುಗವು ಸಮೀಪ ಬರುವುದಿಲ್ಲವೋ, ನಿಮ್ಮ ಸಮಯ 5500 ವರ್ಷಗಳು, ಅಲ್ಲಿಯ ತನಕ ನಾನು ನಿಮ್ಮ ಹೆಸರಿನಿಂದ 12 ಕಬೀರ ಪಂಥಗಳನ್ನು ನಡೆಸುವೆನು. ಇನ್ನೂ ಅನೇಕ ಪಂಥಗಳನ್ನು ನಡೆಸುತ್ತೇನೆ. ಅವು ನಿಮ್ಮ ಜ್ಞಾನವನ್ನು ಹುಸಿ ಮಾಡುವವು. ಅದಕ್ಕಾಗಿ ಪರಮಾತ್ಮ ಆದರಣೀಯ ಗರೀಬ್ ದಾಸ್ ಸಾಹೇಬರನ್ನು ಸತ್ಯಖಂಡಕ್ಕೆ ಕರೆದೊಯ್ದು ತಮ್ಮಿಂದ ಪರಿಚಯ ಮಾಡಿಸಿ ಮತ್ತು ಕಂಪ್ಲೀಟ್ ಸ್ಪಿರಿಚುವಲ್ ನಾಲೆಜ್, ಸಂಪೂರ್ಣ ಆಧ್ಯಾತ್ಮ ಜ್ಞಾನವನ್ನು ಅವರೊಳಗೆ ಫೀಡ್ ಮಾಡಿದರು. ಆ ಪುಣ್ಯಾತ್ಮ ಗರೀಬ್ ದಾಸ್ ಸಾಹೇಬರು ತಮ್ಮ ಮುಖಕಮಲದಿಂದ ಹೇಳಿ ಹೇಳಿ ಅದನ್ನು ಬರೆಸಿದರು. ಅದರಲ್ಲಿ ಬರೆದಿದೆ ಏನೆಂದರೆ, ಶಿವ ಉತ್ತರೆ ಶಿವ ಪೂರಿ ಸೆ ಅವಗತ ಬದನೆ ವಿನೋದ್ और महके कमल और लिया ईश को गोद, अनब्यावर को दूहत है, कंवारी को दूहत है, दूध दिया तत्काल, और पीवे कबीर ಬ್ರಹ್ಮಗತಿ ತಾಸಿವ ಭಯ ದಯಾಲ್. ಅಂದರೆ ಶಿವ ಬಂದಿದ್ದರು ಶಿವಲೋಕದಿಂದ ಒಬ್ಬ ಸಾಧುವಿನ ರೂಪದಲ್ಲಿ. ಆಗ ಅವರು ಆ ಕಡಸು ಹಸುವಿನ ಬೆನ್ನಿನ ಮೇಲೆ ಕೈ ಇಟ್ಟಿದ್ದರು. ಪರಮೇಶ್ವರನ ಆದೇಶದನುಸಾರ ನವಜಾತ ಶಿಶು ರೂಪದಲ್ಲಿ ಪರಮಾತ್ಮ ಅವರ ಮಡಿಲಲ್ಲಿದ್ದರು. ಆಗ ಆ ಹಾಲು ಬರಲಾರಂಭಿಸಿತು ಕಡಸು ಹಸುವಿನ ಕೆಚ್ಚಲಿನಿಂದ. ಒಂದು ಖಾಲಿ ಪಾತ್ರೆಯನ್ನು ತಂದಿದ್ದರು. ಕುಂಬಾರನ ಕಡೆಯಿಂದ ಒಂದು ಸ್ವಚ್ಛವಾದದ್ದು, ಅದರಲ್ಲಿ ಹಾಲು ತುಂಬಿತು. ಆ ಸತ್ಯಲೋಕದಿಂದ ಬರುತ್ತದೆ. ಕಡಸು ಹಸುವಿನಲ್ಲಿ ಹಾಲು ಪರಮಾತ್ಮನಿಗಾಗಿ, ಅವನ ಸತ್ಯಲೋಕದಿಂದ ಬರುತ್ತದೆ. ಹೇಳುತ್ತಾನೆ, ಈ ನಕಲಿ ಲೋಕದಲ್ಲಿ ಏನು ತಿನ್ನಲಿ ನಾನು, ಇವರು ಸ್ವತಃ ಭಿಕ್ಷುಕರಾಗಿದ್ದಾರೆ. ಅದಕ್ಕೆ ಸತ್ಯಲೋಕದಿಂದ ಬರುತ್ತಿತ್ತು ಆ ಪರಮಪಿತನಿಗಾಗಿ ಕಡಸು ಹಸುವಿನಲ್ಲಿ ಹಾಲು. ಅದು ಎಲ್ಲಾ ಪಶುಗಳಲ್ಲಿ ಪವಿತ್ರವಾಗಿದೆ. ಆ ಹಾಲನ್ನು ಪರಮಾತ್ಮ ಕುಡಿಯುತ್ತಿದ್ದರು. ಹೀಗೆ ಆ ದೂತನು ಬಂದಿದ್ದ. ನಂತರ ಆ ದೂತ ಹೊರಟು ಹೋದ. ಅಂದ್ರೆ ಆ ಮಹಾತ್ಮನು ಹೊರಟು ಹೋದ, 3 ಲೋಕದ ಭಗವಂತ. ಮತ್ತು ಒಬ್ಬ ಸಾಧು ಸಂತನ ರೂಪದಲ್ಲಿ ಬಂದು ಅವರು ಹೋದರು. ಇದು ಉಳಿದ ವರ್ಣನೆ ಅದಾಗಿದೆ. ಇವರು ಮಿಸ್ಗೈಡ್ ಆಗಿದ್ದಾರೆ, ಇವರಿಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಇವರು ರಾಮಾನಂದರಿಗೆ ಜೋಡಿಸಿಬಿಟ್ರು. ಸಾಧು ಸಂತರ ಬಳಿ ಅವಶ್ಯವಾಗಿ ಹೋಗುತ್ತಿದ್ದರು, ಮಹಾಪುರುಷರ ಬಳಿ. ದುಃಖಿ ವ್ಯಕ್ತಿಗಳು ಹೋಗುತ್ತಿದ್ದರು ಮಹಾಪುರುಷರ ಬಳಿ. ಅವರು ತಂತ್ರಮಂತ್ರ ಹೇಳಿದರು. ಏನೆಂದರೆ, ನಿನ್ನ ಮಗ ಏನಿದ್ದಾನೆ ಇವನು ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ ಮಗುವಲ್ಲ. ಇವನು ಯಾರೋ ಮಹಾನ್ ವಿದ್ವಾಂಸ ಪುರುಷನಾಗಿದ್ದಾನೆ. ಮತ್ತು ಏನು ಇದೆಲ್ಲ ಉಳಿದ ವಾಸ್ತವಿಕತೆ ದಾಸನು ಹೇಳುತ್ತಿದ್ದಾನೆ, ಇದು ಸತ್ಯವಾಗಿದೆ. ಆದರೂ ನಾವು ಈ ಪಾಯಿಂಟ್ ಅನ್ನು ತಿಳಿಯಬೇಕಾಗಿದೆ. ಏನು ವೇದಗಳು ಹೇಳುತ್ತವೆಯೋ, ಯಾವ ಲೀಲೆಗಳನ್ನು ವೇದಗಳು ಹೇಳುತ್ತಿವೆಯೋ ಅದನ್ನು ಯಾರು ಮಾಡಿದರು? ವೇದಗಳಲ್ಲಿ ವರ್ಣಿತ ಲೀಲೆಯನ್ನು ಯಾರು ಮಾಡಿದ್ದಾರೋ, ಹಿ ಈಸ್ ಗಾಡ್. ವೇದಗಳಲ್ಲಿ ಬರೆಯಲಾಗಿದೆ ಭಗವಂತನ ಲಕ್ಷಣಗಳು, ಮತ್ತು ಯಾರು ಈ ಲೀಲೆಗಳನ್ನು ಮಾಡಿದ್ದಾರೋ, ಹಿ ಈಸ್ ಗಾಡ್, ಅವರಾಗಿದ್ದಾನೆ ಪರಮಾತ್ಮ. ಹಾಗಾದ್ರೆ ಈ ಲೀಲೆಯನ್ನು ಯಾರು ಮಾಡಿದ್ದರು? ಈಗಂತೂ ನಿಮಗೆ ತೋರಿಸುತ್ತಿದ್ದೇನೆ ಕಬೀರ್ ಸಾಗರದಿಂದ, ನಂತರ ನಿಮಗೆ ತೋರಿಸುತ್ತೇನೆ ವೇದಗಳಿಂದ. ವೇದಗಳಲ್ಲಿಯೂ ಇದನ್ನೇ ಬರೆಯಲಾಗಿದೆ. ಅದರಿಂದ ಸುಲಭವಾಗಿ ತಿಳಿಯುವುದು, ಗುರುತಿಸಿಕೊಳ್ಳುತ್ತೇವೆ ನಾವು ನಮ್ಮ ಪರಮಪಿತನನ್ನು. ಅವರು ನಮಗಾಗಿ ಅಲೆಯುತ್ತಿದ್ದಾರೆ, ನಮ್ಮನ್ನು ಹುಡುಕುತ್ತಿದ್ದಾರೆ, ನಮಗೆ ಸದ್ಬುದ್ಧಿ ಕೊಡಬಯಸುತ್ತಾರೆ. ನಾವು ಈ ಕಾಲನ ಸುಳ್ಳು ಸುಖವನ್ನು, ಇದನ್ನೇ ಸುಖವೆಂದು ನಂಬಿ ಇಲ್ಲಿನ ವ್ಯವಸ್ಥೆಗಳನ್ನೇ ಬೇಡುತ್ತಿರುತ್ತೇವೆ. ಇದು ಬೇಕು, ಅದು ಬೇಕು, ಕಾರು, ಮನೆ ಬೇಕು, ಮತ್ತು ಎಲ್ಲವೂ ಆಗಿದ ಮೇಲೆ ಒಮ್ಮೆಲೆ ಮೃತ್ಯುವಾಯಿತು, ನಂತರ ಕತ್ತೆ ಆಗಬೇಕು. ಅದು ಯಾವ ಕೆಲಸಕ್ಕೆ ಬಂತು ನಿಮ್ಮ ಮನೆಗಳು? ಪರಮಾತ್ಮನಲ್ಲಿ ಕೇಳಿ,
ಭಗವಂತ ಏನು ಹೇಳುತ್ತಾರೆ? ಪರಮಾತ್ಮ ನಮಗೆ ಬೇಡುವುದನ್ನು ಕಲಿಸುತ್ತಾರೆ. ನನ್ನಿಂದ ಹೀಗೆ ಬೇಡಿ, ಸಾಯಿ ಇತನಾ ದೀಜಿಯೇ ಜಿಸ್ಮೆ ಕುಟುಂಬ ಸಮಾವೆ, ಹಮ್ ಭಿ ಭೂಖೆ ನಾ ರಹೆ ಕೊಯ್ ಅತಿಥಿನ ಭೂಖಾ ಜಾವೆ. ಇಷ್ಟೇ ಕೇಳಿ ಭಗವಂತನಲ್ಲಿ, ಜಾಸ್ತಿ ಕೇಳಬೇಡಿ. ಜಾಸ್ತಿ ಕೆಸರಿದ್ದಂತೆ ನಿಮ್ಮನ್ನು ಇಲ್ಲಿಯೇ ಸಿಲುಕಿಸಿ ಇರುತ್ತದೆ. ಮತ್ತು ಜಾಮೆ ಕುಟುಂಬ ಸಮಾವೆ ಅಂದರೆ ರಿಕ್ವೈರ್ಮೆಂಟ್ ಆಫ್ ದ ಫ್ಯಾಮಿಲಿ. ನಮ್ಮ ಪರಿವಾರಕ್ಕೆ ಅವಶ್ಯಕ ವಸ್ತುಗಳನ್ನು ಪರಮಾತ್ಮ ಉಪಲಬ್ಧ ಮಾಡಿಸಿ ಎಂದು. ಅದರಲ್ಲಂತೂ ಎಲ್ಲವೂ ಬಂತು, ಬಾಕಿ ಏನು ಉಳಿಯಿತು? ಮನೆಯೂ ಕೊಡುತ್ತಾನೆ. ಇಂದು ಕಲಿಯುಗವಿದೆ, ಇದರಲ್ಲಿ ವಾಹನ ಬೇಕು, ವಾಹನವೂ ಕೊಡುತ್ತಾನೆ ಭಗವಂತನು. ನೀವು ಇಷ್ಟೇ ಕೇಳಿ, ಜಾಮೆ ಕುಟುಂಬ ಸಮಾವೆ ಅವ್ರ ಹಂಬಿ ಭೂಖೆ ನಾ ರಹೆ, ಸಾಕು. ಮತ್ತು ಯಾವಾಗ ಬರಗಾಲ ಬರುತ್ತಿತ್ತು, ಹೇಳುತ್ತಾರೆ ದೆಹಲಿಯ ರಾಜ ತನ್ನ ರಾಜ್ಯವನ್ನು ಬಿಟ್ಟು ಭಿಕ್ಷೆಯನ್ನು ಬೇಡಿದರು. ಮರದ ಎಲೆ ಕಿತ್ತು ತಿನ್ನುತ್ತಿದ್ದರು. ಊಟ ಸಮಯಕ್ಕೆ ಸಿಕ್ಕಾಗ ತಲೆಹರಟೆ ಯೋಚಿಸುತ್ತದೆ ಈ ಮನಸ್ಸು. ದೊಡ್ಡ ಮನೆ ಕಟ್ಟಿಸಿ ಕಾರು ತರಬೇಕು ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಂಕ್ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು ಭಕ್ತಿಯದ್ದು ಮತ್ತು ಧರ್ಮದ್ದು. ಅದನ್ನು ನಾವು ಮರೆತು ಬಿಟ್ಟೆವು. ಅದನ್ನು ನೆನಪಿಸಲು ಪರಮಾತ್ಮ ಬರುತ್ತಾರೆ. ಈಗ ಪ್ರಕರಣಕ್ಕೆ ಹಿಂದಿರುಗೋಣ. ಇದರಲ್ಲಿ ಇದು ಸಾಬೀತಾಯಿತು. ಕಬೀರ ಪರಮಾತ್ಮ ಬಾಲಕ ರೂಪದಲ್ಲಿ ಬಂದಾಗ ಆ ಶಿಶು ರೂಪದಲ್ಲಿ ಪ್ರಕಟ ಪರಮಾತ್ಮನ ಪಾಲನೆ ಲೀಲೆಯು ಕಡಸು ಹಸುಬರಿಂದಾಯಿತು. ಇದಂತೂ ಪ್ರಮಾಣಿತವಾಯಿತು ಕಬೀರ್ ಸಾಗರದಲ್ಲಿ. ಇದೇನು ಈಗ ಬರಿದಿದ್ದಲ್ಲ. 600 ವರ್ಷಗಳ ಮೊದಲು ಪರಮಾತ್ಮ ಬಂದಿದ್ದರು. ಆ ಸಮಯದಲ್ಲಿ ಆದರಣೀಯ ಧರ್ಮದಾಸ್ ಸಾಹೇಬರು ಬರೆದಿದ್ದರು ಮತ್ತು ಕಬೀರ ಪಂಥಿಗಳ ಮೂಲಕ ಸುರಕ್ಷಿತವಾಗಿದೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.